ಜಯ ಕರ್ನಾಟಕದವರು ಸಂಘಟನೆ ಏನಿದೆ ಇವತ್ತು ಸ್ವಚ್ಛತೆ ಬಗ್ಗೆ ಹೆಚ್ಚು ಅರಿವನ್ನು ಮತ್ತು ಜಾಗೃತಿಯನ್ನು ನಮ್ಮ ಜನರಲ್ಲಿ ಮೂಡಿಸುವಂಥದ್ದಕ್ಕೆ ನಮ್ಮ ಬೆಂಗಳೂರಿನ ನಾಗರಿಕರಲ್ಲಿ ಈ ಕಾರ್ಯಕ್ರಮ ಮಾಡೋ ಮುಖಾಂತರ ಹೆಚ್ಚು ಪ್ರಚಾರವನ್ನು ಕೊಡ್ತಾ ಇರ್ತಕ್ಕಂಥ ಭಾಳ ಸಂತೋಷ. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತವಾಗಿ ಇವತ್ತು ಸ್ವಚ್ಛತೆ ಅಂತ ಹೇಳಿದಾಗ ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತೀವಿ ಬೆಂಗಳೂರು ನಗರದಲ್ಲಿ ಈ ಕಸದ ಸಮಸ್ಯೆ ಮತ್ತು ಎಲ್ಲ ಕಡೆ ಗಲೀಜು ಇರ್ತಕ್ಕಂಥದ್ದು ಮತ್ತು ಏನು ಈ ಬಿಲ್ಡಿಂಗ್ ಮೆಟೀರಿಯಲ್ಗಳನ್ನೆಲ್ಲ ಕೂಡ ಡೆಬ್ರೀಸ್ ಎಲ್ಲ ಕೂಡ ರೋಡ್ ರಸ್ತೆಯಲ್ಲಿ ಹಾಕಿ ಹೋಗ್ತಕ್ಕಂಥದ್ದು ಎಲ್ಲ ಕೂಡ ಆಗ್ತದೆ. ಸರ್ಕಾರದ ಜವಾಬ್ದಾರಿ ಖಂಡಿತವಾಗಿಯೂ ಇದೆ. ಯಾಕಂತ ಹೇಳಿದ್ರೆ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಅದನ್ನು ಸರಿಯಾದ ಒಂದು ರೀತಿಯಾಗಿ ವಿಲೇವಾರಿ ಮಾಡುವಂಥದ್ದು ಸರ್ಕಾರ ಜವಾಬ್ದಾರಿ. ಅದರ ಜೊತೆಯಲ್ಲಿ ಖಂಡಿತವಾಗಿ ಇದರಲ್ಲಿ ಸಾರ್ವಜನಿಕರ ಒಂದು ಪಾತ್ರ ಕೂಡ ಅಷ್ಟೇ ಬಹುಶಃ ಸರ್ಕಾರ ನಗರ ಪಾಲಿಕೆಗಿಂತ ಜನರ ಪಾಲುಗಾರಿಕೆ ಮತ್ತು ಜವಾಬ್ದಾರಿ ಇನ್ನೂ ಹೆಚ್ಚು ಮಹತ್ವ ಇದೆ. ಹೆಚ್ಚು ಇದರಲ್ಲಿ ಇದರ ಅವಶ್ಯಕತೆ ಕೂಡ ಇದೆ. ಆ ಕಾರಣದಿಂದ ಇವತ್ತು ಯಾಕಂದರೆ ನಾವು ಕಸ ವಿಂಗಡಣೆ ಮಾಡೋದ್ರಿಂದ ಹಿಡಿದು ದಿನನಿತ್ಯ ಚಟುವಟಿಕೆಯಲ್ಲಿ ನಮ್ಮ ಕೈಯಲ್ಲಿ ಏನಾದರೂ ಕಸ ಇದ್ದಾಗ ಹಾಗೆ ಬೀದಿಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ. ಅದನ್ನು ಹೋಗಿ ಒಂದು ಕಸದ ಬುಟ್ಟಿಲಿ ಹಾಕಬೇಕು. ಅದು ಜನರಿಗೆ ಇದ್ರ ಬಗ್ಗೆ ಸ್ವಲ್ಪ ನಾವು ನಮ್ಮ ಊರಿದು ನಮ್ಮ ನಗರ ಇದು ನಾವೆಲ್ಲರೂ ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಭಾಳಷ್ಟು ಇದರಿಂದ ನಮ್ಮ ನಗರ ಸ್ವಚ್ಛತೆಗೆ ಒಂದು ಭಾಳ ಉತ್ತಮವಾದಂಥ ಒಂದು ದರ್ಜೆಗೆ ಹೋಗ್ಬೋದು ಸ್ವಚ್ಛತೆಯ ದೃಷ್ಟಿಯಲ್ಲಿ. ಅದನ್ನು ಇವತ್ತು ಜನರಲ್ಲಿ ಮೂಡಿಸುವಂಥ ಕೆಲಸ ಅದು ಇವತ್ತು ಜಯ ಕರ್ನಾಟಕರು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಸಹಕಾರ ಅವ್ರಿಗಿರ್ತದೆ.